ಒಂದ್ಸರ್ತಿ ಅಲ್ಲ, ತುಂಬಾ ಸತಿ ಅನ್ಸಿದೆ. ಈ ಪುಸ್ತಕ ಹೊರಗಡೆ ಬಂದ್ಮೇಲೆ ಯಾರು ಏನ್ ಅನ್ಕೋತಾರೋ, ಯಾರಿಗೆ ಬೇಜಾರಾಗುತ್ತೋ, ಯಾರು ತಪ್ಪಾಗಿ ಅರ್ಥ ಮಾಡ್ಕೋತಾರೋ ಅಂತ ತುಂಬಾ ಸತಿ ಅನ್ಸಿದೆ. ಅದಕ್ಕಿಂತ ಹೆಚ್ಚಾಗಿ ಕಾಡಿದ್ದು ನನಗೆ ಇನ್ನೊಂದು ಪ್ರಶ್ನೆ. ಅಂದ್ರೆ ಇದೇ ತರದ ಕಥೆ, ಇದೇ ತರದ ಹೋರಾಟ, ಇದೇ ತರದ ನೋವು ಇನ್ನೆಲ್ಲೋ ಆಗಿರ್ಬೋದಲ್ವಾ? ಅಂಥವ್ರಿಗೆ ಈ ಪುಸ್ತಕ ಒಂದು ಸ್ಫೂರ್ತಿ ಆದ್ರೆ, ನಾನೊಬ್ನೇ ಅಲ್ಲ ಅನ್ನೋ ಭರವಸೆ ಕೊಟ್ರೆ, ಅದೇ ಈ ಪುಸ್ತಕಕ್ಕೆ ನಿಜವಾದ ಅರ್ಥ. ನಾನು ಅವತ್ತೇ ಡಿಸೈಡ್ ಮಾಡಿದೆ, ಇದು ಬರೀ ಡೈರಿ ಮಾತ್ರ ಆಗಿರಬಾರ್ದು, ಇದೊಂದು ಪುಸ್ತಕ ಆಗಬೇಕು ಅಂತ. ಹಾಗಾಗಿ ಇದನ್ನ ಪುಸ್ತಕದ ರೂಪದಲ್ಲಿ ತರೋ ಪ್ರಯತ್ನ ಮಾಡಿದೆ. ಜೋಗಿ ಸರ್, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭೂಮಿಕಾ ಮೇಡಮ್ ನಿಮ್ಮ ದೊಡ್ಡ ಅಭಿಮಾನಿ, ಒಂಥರ ಹಾರ್ಡ್ ಕೋರ್ ಫ್ಯಾನ್ ಅಂತ ಕರಿಬಹುದು. ನಿಮಗೆ ಇವತ್ತು ಬಂದ್ರಿ, ಪುಸ್ತಕ ಬಿಡುಗಡೆ ಮಾಡಿದ್ರಿ, ನೀವೇ ಅನಾವರಣಗೊಳಿಸ್ಕೊಟ್ರಿ, ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ನೋಡಿ ಹರೀಶ್, ಒಂದು ಪುಸ್ತಕದ ಯಶಸ್ಸನ್ನ ಅದರ ಎಷ್ಟು ಪ್ರತಿಗಳು ಮಾರಾಟ ಆಯಿತು ಅನ್ನೋದ್ರ ಮೇಲೆ ನಿರ್ಧಾರ ಮಾಡೋಕ್ಕಾಗಲ್ಲ. ಆ ಪುಸ್ತಕ ಮತ್ತೊಬ್ಬರ ಬದುಕಿನ ಮೇಲೆ ಏನು ಪರಿಣಾಮ ಬೀರಿತು ಅನ್ನೋದ್ರ ಮೇಲೆ ಅದರ ಗೆಲುವು ಗೊತ್ತಾಗತ್ತೆ. ನಾವು ಬರಿತೀವಿ, ಯಾರೋ ಒಬ್ರು ಓದ್ತಾರೆ ಅಂತ, ಆದರೆ ಯಾರೋ ಓದಿ ನನ್ನೊಳಗೂ ಒಂದು ಕತೆ ಇದೆ, ನಾನು ಅದನ್ನು ಬರೀಬೇಕು ಅಂತ ಅವನಿಗೆ ಅನಿಸುತ್ತಲ್ಲ, ಆವಾಗ ಬರಹಗಾರನ ಕೆಲಸಕ್ಕೆ ಒಂದು ಸಾರ್ಥಕತೆ ಬರುತ್ತೆ, ಧನ್ಯತೆ ಸಿಗುತ್ತೆ. ಭೂಮಿಕಾ ಅವರು ನನ್ನ ಬರಹ ಓದಿರ್ಬೋದು, ನನ್ನನ್ನು ಲೇಖಕನಾಗಿ ಇಷ್ಟಪಟ್ಟಿರ್ಬೋದು, ಅದು ಅವ್ರ ಪ್ರೀತಿ. ಆದರೆ ಅವರು ಹೀಗೆ ಮಾಡಲಿಲ್ಲ. ತಾವು ಓದಿದ ಬರಹನ ಬದುಕು ಮಾಡಿದರು, ಆ ಬದುಕನ್ನು ಮತ್ತೆ ಬರಹ ಇಳಿಸಿದ್ರು. ಅದು ಬಹಳ ದೊಡ್ಡ ಖುಷಿ. ನಿಜವಾಗ್ಲೂ ಆ ಕ್ಷಣದಿಂದ ಇವರು ನನ್ನ ಅಭಿಮಾನಿ ಅಂತ ಅನ್ನಿಸ್ಲಿಲ್ಲ, ಒಬ್ಬ ಸ್ವತಂತ್ರ ಲೇಖಕಿ, ಬರಹಗಾರ್ತಿ ಅನ್ನಿಸ್ತು. ವಾವ್, ಭೂಮಿಕಾ ಮೇಡಮ್, ಇದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ಸ್ ಒಬ್ಬ ಬರಹಗಾರ್ತಿಗೆ ಸಿಗೋದು ನಿಜವಾಗ್ಲೂ ಕಷ್ಟ. ಅದು ಜೋಗಿ ಸರ್ ಫ್ಯಾನ್ ಆಗಿ ಅವರಿಂದಲೇ ಈ ಮಾತು ಕೇಳ್ತಿರೋದಿದೆಯಲ್ಲ, ನಿಜವಾಗ್ಲೂ ಸ್ಪೆಷಲ್. ಓ, ನಿಮ್ಮ ಮಾತುಕತೆ ಕೇಳಿಸ್ಕೊತಾ ಇದ್ರೆ ಯಾಕೋ ತುಂಬಾ ಸೀರಿಯಸ್ ಆಗಿ ಹೋಗ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಒಂದು ಲೈಟ್ ಮೈಂಡೆಡ್ ಆಗಿ ಒಂದು ರ್ಯಾಪಿಡ್ ಫೈರ್ ರೌಂಡ್ ಕ್ವಶನ್ಸ್ ರೆಡಿ ಮಾಡಿದ್ದೀನಿ. ಆರ್ ಯು ರೆಡಿ? ಯಾ. ಓಕೆ, ಲೆಟ್ಸ್ ಸ್ಟಾರ್ಟ್. ಜೋಗಿ ಸರ್ ಇಂದ ಶುರು ಮಾಡ್ತಿದ್ದೀನಿ. ಬರಹ. ಉಸಿರು.